ಚಾನಲ್. ಎಲ್ರು ಹೇಗಿದ್ದೀರಿ? ಎಲ್ಲೋ ಸತ್ತಿದೆ ಇಷ್ಟು ದಿನ ಶಿಷ್ಯ, ನಿನ್ನ ನೋಡದೆ ಎಷ್ಟೊಂದ್ ದಿನ ಆಗೋಯ್ತಲ್ಲೋ. ನನ್ಗೇನೋ ಆಗೋಯ್ತು ಅಂತ ಅನ್ಕೊಂಡ್ರ ಫ್ರೆಂಡ್ಸ್, ಏನಾಗ್ಲಿಲ್ಲ ಫ್ರೆಂಡ್ಸ್. ಕರೆಂಟ್ ಬಂದಿತ್ತು, ಭಾನುವಾರ ಹೋಗಿತ್ತು ಕರೆಂಟ್. ಇವತ್ತು ಗುರುವಾರ ರೆಡಿ ಮಾಡೋರೆ ಫ್ರೆಂಡ್ಸ್. ಹುಚ್ಚಿಡ್ದಂಗೆ ಆಗೋಗಿತ್ತು ನನಗಂತೂ ಸಿಕ್ಕಾಪಟ್ಟೆ. ಅದಕ್ಕೆ ರಿಪ್ಲೈ ಮಾಡೋಕ್ಕೂ ಆಗಲಿಲ್ಲ ಸರಿಯಾಗಿ ಫ್ರೆಂಡ್ಸ್. ವೈಫೈ ಕನೆಕ್ಷನ್ ಇದ್ರೆ ಮಾತ್ರ ಅಲ್ಲ ನಮ್ಮದು ಫೋನ್ ವರ್ಕ್ ಆಗೋದು ನಂದು. ಹಂಗಾಗಿ ನನ್ಗೆ ಗೊತ್ತು ಟಾಮನ್ ತುಂಬ ಮಿಸ್ ಮಾಡ್ಕೊಂಡ್ರಿ ಅಂತ. ಅವ್ನು ತೋರ್ಸೋಣ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇಲ್ಲಿ ತನಕ ಇಷ್ಟೋ ತನಕ ಇಲ್ಲೇ ಬಿದ್ದು ಓದಾಡ್ತಿದ್ದ. ಈಗ ತಾನೇ ಆಚೆ ಹೋಗವನೆ. ಅವನ್ನ ನೋಡೋಣ. ಭಾನುವಾರ 25K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಅದೇ ಜೋಶಲ್ಲಿ ಚಿಕನ್ ಮಾಡೋಣ ಅನ್ಕೊಂಡೆ, ಶ್ರಾವಣ ಬೇಡ ಅಂದ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿದೆ. ಕೇಕ್ ತರ್ಸೋಣ ಅನ್ಕೊಂಡೆ, ಬೇಡ ಅದಕ್ಕೂ ಮೊಟ್ಟೆ ಹಾಕಿರ್ತಾರೆ ಶ್ರಾವಣ ಅಂದ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿದೆ. ನಾನೇ ಮಾಡೋಣ, ಮಶ್ರೂಮ್ ಬಿರಿಯಾನಿ ಮಾಡೋಣ, ನಾನೇ ರವೆ ಕೇಕ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಐಟಮ್ಸ್ ತರಿಸ್ಬಿಟ್ಟಿದ್ವಿ. ಅಷ್ಟರಲ್ಲಿ ಕರೆಂಟ್ ಹೋಗ್ಬಿಡ್ತು ಫ್ರೆಂಡ್ಸ್. ಏನಾಗಿತ್ತೋ ಏನೋ ಆಗಾಗ ಮತ್ತೆ ಹೋಯ್ತಲ್ಲ. ಹಿಂಗಾಗ್ತೈತೆ ಫ್ರೆಂಡ್ಸ್. ಕರೆಂಟ್ ಹೋದ್ರೆ ಜೀವನೇ ಹೋದಂಗೆ ಆಗ್ತೈತೆ. 4 ದಿನ ಸಖತ್ ಹಿಂಸೆ ಆಗೋಯ್ತು. ಬತ್ತೈತೆ ಅನ್ಕೋತೀನಿ. ರೆಡಿ ಮಾಡ್ಬಿಟ್ಟು ಹೋದ್ರೆ ಅಣ್ಣಂದ್ರೆ ಇನ್ನೇನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಈಗ ನಾನು ಭಾನುವಾರ ಮಾಡ್ಕೋಬೇಕಾಗಿತ್ತು ಸೆಲೆಬ್ರೇಷನ್ನ, ಗುರುವಾರ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್. ಒಳ್ಳೆ ದಿನ. ಅದಕ್ಕೆ ಅಷ್ಟು ಮಶ್ರೂಮ್ ಬೇಕಾಗಿತ್ತು ಫ್ರೆಂಡ್ಸ್. ಎಲ್ಲ ಐಟಮ್ಸ್ ಭಾನುವಾರ ತರಿಸ್ಕೊಂಡಿದೆ. ಮಶ್ರೂಮ್ ತರಿಸಿದೆ ಫ್ರೆಂಡ್ಸ್. ಕರೆಂಟ್ ಹೋಗಿದ್ದಕ್ಕೆ ಮಶ್ರೂಮ್ ಮಾಡಿಲ್ಲ, ಎತ್ತಿಸ್ಬಿಟ್ಟೆ ಕೋಪಕ್ಕೆ. ಕರೆಂಟ್ ಹೋಗಿದ್ದ ಕೋಪಕ್ಕೆ ಮಶ್ರೂಮ್ ಮೇಲೆ ಸೆಟ್ ತೀರಿಸ್ಕೊಂಡೆ. ಅದಕ್ಕೆ ಈಗ ಇಷ್ಟೊತ್ತ ಮೇಲೆ ಮಶ್ರೂಮ್ ಸಿಗ್ತೈತಾ ಇಲ್ಲ ಅಂತಲೂ ಗೊತ್ತಿಲ್ಲ. ಈಗ ಮಧ್ಯಾಹ್ನ 2:30 ಫ್ರೆಂಡ್ಸ್. ಟಾಮು ಬದಲು ಇವನು ಬರ್ತಾವನೆ ಫ್ರೆಂಡ್ಸ್. ಈಗ ತುಂಬ ಕ್ಲೋಸ್ ಆಗ್ಬಿಟ್ಟವನು ನನಗೆ. ಮನೆ ಒಳಗೆಲ್ಲ ಬರ್ತಾನೆ, ಮನೆ ಹತ್ರ ಎಲ್ಲ ಬರ್ತಾನೆ. ಬ್ಲಾಕಿ ಅಂತ ಹೆಸರಿಟ್ಟಿದ್ದೀನಿ ಸದ್ಯಕ್ಕೆ ಫ್ರೆಂಡ್ಸ್. ನನ್ನ ಅದೃಷ್ಟ ಮಶ್ರೂಮ್ ಇದ್ದರೆ ಮಶ್ರೂಮ್ ಬಿರಿಯಾನಿ, ಇಲ್ಲಾಂದರೆ ಕುಷ್ಕ ಮಾಡಿಬಿಡ್ತೀನಿ. ಒಟ್ಟಿನಲ್ಲಿ ಬಿರಿಯಾನಿ ಥರದೇ ಏನೋ ಒಂದು ತಿನ್ನಬೇಕು ಅಷ್ಟೇ ಇವತ್ತು. ಬ್ಲಾಕಿ ಅವರಮ್ಮ ಇವನೇ ಫ್ರೆಂಡ್ಸ್. ನಿಮ್ಮ ಮಗು ನಮ್ಮ ಹಿಂದೆ ಬಂದರೆ ನಾನು ಜವಾಬ್ದಾರಳಲ್ಲ, ನೋಡ್ಕೊ. ಮಕ್ಕಳ ಜವಾಬ್ದಾರಿ ತಗೊಳ್ಳೋಕ್ಕೆ ಭಯ ಈಗಿನ ಕಾಲದಲ್ಲಿ. ಕುಷ್ಕ ಅಂದರೆ ಚಿಕನ್ ಇರಬೇಕು, ಇಲ್ಲ ಮೊಟ್ಟೆ ಇರಬೇಕು ಫ್ರೆಂಡ್ಸ್. ವಿತೌಟ್ ಎಗ್ ಆ್ಯಂಡ್ ನಾನ್ ವೆಜ್ ಕುಷ್ಕ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಮಶ್ರೂಮ್ ಸಿಕ್ಕಲಿ ಅಂತ ಬೇಡ್ಕೊಂಡು ಹೋಗ್ತಿದ್ದೀನಿ. ಅವೆರಡು ಇಲ್ಲಾಂದರೆ ಇದು ಒಟ್ಟು ಟಾಮ್ಸು ಎಲ್ಲ ಎಷ್ಟು ಮಿಸ್ ಮಾಡ್ಕೋತವ್ರೆ. ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಓಡೋಗ್ಬಿಟ್ಟವ್ರೆ. ಸರಿ ಹೋಗಿ ಮನೆ ಹತ್ರ ಬರ್ತೀನಿ. ಈ ಟೈಮಲ್ಲಿ ಇವನ್ ಯಾಕಪ್ಪ ನೋಡ್ದ. ಸರಿ ಸರಿ ಸುತ್ತಾಕುವಂತೆ ಬಾ. ಈಗ ಇವನ್ನ ತಪ್ಪಿಸ್ಬಿಟ್ಟು ಹೋಗೋದೇ ದೊಡ್ಡ ತಲೆನೋವು ಫ್ರೆಂಡ್ಸ್. ಇನ್ನು ಬರ್ತಾನೆ ಗಾಡಿಗಳಿಗೆಲ್ಲ ಸಿಕ್ಕೊಂಡು ಎಲ್ಲರನ್ನ ಎದುರಾಕೊಂಡು. ಈ ಥರ ಮಧ್ಯಾಹ್ನ ಟೈಮ್ ಯಾವಾಗಲೇ ಶಿವನ್ ಕಳಿಸ್ರು ಮಶ್ರೂಮ್ ಇಲ್ಲ ಇಲ್ಲ ಅಂತ ಬರ್ತೈತೆ ಫ್ರೆಂಡ್ಸ್. ನನಗೆ ಅದೃಷ್ಟ ಐತೆ ಫ್ರೆಂಡ್ಸ್. ಮಶ್ರೂಮು ಬಟಾಣಿ ಎಲ್ಲ ಸಿಕ್ತು. ಆದರೆ ಹೊಟ್ಟೆ ಹಸಿತಿದೆ. 3 ಗಂಟೆ ಆಗ್ತಾ ಬಂತು. ಬೆಳಗ್ಗೆ ಮಧ್ಯಾಹ್ನ 2 ಟೈಮ್ ಊಟ ಮಾಡಲಿಲ್ಲ ಫ್ರೆಂಡ್ಸ್ ನಾನಿವತ್ತು. ಕರೆಂಟ್ ಇಲ್ಲಾಂದರೆ ಕೋಮಾಗೆ ಹೋಗ್ಬಿಡ್ತೀನಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನನಗೊಂದೊಂದ್ಸಲ ಭಯ ಆಗ್ತೈತೆ. ನನ್ನ ಫ್ರೆಂಡ್ಸು TV9 ಏನಾರು ಕೊಟ್ಟು ಬಿಡ್ತಾರ, ಮದು ಇಲ್ಲ ಕಾಣಿಸ್ತಿಲ್ಲ ಅಂತ. ಇದರೆಲ್ಲ ಓವರ್ ಥಿಂಕಿಂಗಿಂದ ಊಟ ಬಿಟ್ಟಿದ್ದೀನಿ ಫ್ರೆಂಡ್ಸ್. ನನ್ನ ಮುಂದೆ ಕಳಿಸ್ಬಿಟ್ಟು ಹಿಂದೆ ಹೋಗೋಕ್ಕೆ ಬಚಾವಾಗಕ್ಕೆ ಕಾಯ್ತಾವನೆ. ನಡಿಯಾ, ಬಿಸ್ಕೆಟ್ ಬೇಡ ಆಯಿತು ನನಗೇನು, ಹೋಗು. ಬ್ಲಾಕಿ ಅವನೇ, ಯೋಚನೆ ಮಾಡು. ಈಗೆಲ್ಲ ಇವನ್ನ ಫೋರ್ಸ್ ಮಾಡೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್. ಬ್ಲಾಕಿ ಅವನೇ, ಹೋಗು ಅಂದರೆ ಬತ್ತನ್ ಸೈಲೆಂಟಾಗಿ. ಬ್ಲಾಕಿನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾಯಿದ್ದೀನಿ ಇವನ್ನ. ಗೇಟ್ ಹಾಕ್ತೀನಿ. ಯಾರು ಕಳ್ರೋದು ಬರಲಿ, ಯಾರು ಬರಲಿ ನಾನು ತಲೆ ಕೆಡಿಸ್ಕೊಳ್ಳೋದು ಫ್ರೆಂಡ್ಸ್. ಹೊಟ್ಟೆ ಸಿಗ್ತೈತೆ. ಮೊದಲು ಏನಾದರೂ ಹೊಟ್ಟೆಗೆ ಹಾಕೋಬೇಕು. ಅದಕ್ಕೆ ಬಿಸ್ಕೆಟು ತಂದಿದ್ದೆ, ಹಾಲು ತಂದಿದ್ದೆ. ಶಿವ ಬ್ರೂ ಮಾಡ್ಕೊಂಡು ಕೊಡ್ಬಿಟ್ಟು ಆಮೇಲೆ ಕೇಕ್ ಕಡೆ ಬರ್ತೀನಿ. ಬ್ಲಾಕಿ ಬಾ ಬರ. ಇವನು ಅಷ್ಟು ಅವ ಇಟ್ಟವನೇ ಫ್ರೆಂಡ್ಸ್. ಅವ್ನ ಒಳಗೇನೆ ಬರಲ್ಲ. ತಗೋ ಬಂದ ಹೊಟ್ಟೆ ಕಿಚ್ಚು. ಏಯ್ ಇಂದ ಟಾಮು, ಇಂದ ಹೊಟ್ಟೆ ಕಿಚ್ಚು ಪಡಬೇಡ. ಇಂದ ಟಾಮು ಏನು ಕಿತ್ಕೊಂಡು ತಿಂತಾನೆ ಅಂತೆಲ್ಲ ಅನ್ಕೋಬೇಡಿ ಫ್ರೆಂಡ್ಸ್. ಅವನ್ನೆಲ್ಲ ನನ್ನ ಮೇಲೆ ಆಕ್ಟಿಂಗು. ಅವನು ನನ್ನ ಕೈಯಿಂದ ಮರಿಗೇನೋ ಕೊಡಬಾರ್ದು, ಅವನೇ ಕೊಡಬೇಕು. ಈಗ ನಾನು ಸೈಲೆಂಟಾಗಿ ಕೊಟ್ಬಿಟ್ಟು ಒಳಗಡೆ ಬಂದಿದ್ರೆ ಅವನೇ ಎತ್ಕೊಂಡು ಹೋಗಿ ಕೊಡ್ತಿದ್ದ. ಚಪಾತಿ ರೊಟ್ಟಿ ಎಲ್ಲ ಹಂಗೆ ಮಾಡ್ತಾನೆ. ಆದರೆ ನನ್ನ ಕೈಯಿಂದ ಕೊಡಬಾರ್ದು. ಒಂದೊಂದೆಲ್ಲ ಸೆಂಟಿಮೆಂಟು ಫ್ರೆಂಡ್ಸ್. ಮಧ್ಯಾಹ್ನ ಅನ್ನ ಮಾಡಿದೆ, ಖಾಲಿನೇ ಆಗಿಲ್ಲ. ಇದೇ ಅನ್ನ ಹಾಕ್ಬಿಟ್ಟು ನಾವು ಮಶ್ರೂಮ್ ಫ್ರೈಡ್ ರೈಸ್ ಮಾಡಿದ್ರೆ, ಇದು ಯಾರಾದರೂ ಮಾಡೋರ ಫ್ಯೂಚರಲ್ಲಿ, ಸಾರಿ ಫಾಸ್ಟಲ್ಲಿ ಮಶ್ರೂಮ್ ಬಿರಿಯಾನಿ. ಪರವಾಗಿಲ್ಲ ಫ್ರೆಂಡ್ಸ್, ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ನಾಳೆ ಮುದ್ದೆ ಮಾಡ್ಕೋಬೋದು. ಮಶ್ರೂಮ್ ಬಿರಿಯಾನಿನೇ ಮಾಡಬೇಕು. ಅದಕ್ಕೂ ಮುಂಚೆ ನನಗೆ ಎನರ್ಜಿ ಬೇಕು. ಬೆಳಗ್ಗೆಯಿಂದ ಊಟ ಇಲ್ಲ ಅಂತ ಹೇಳೋದಲ್ಲ. ಬ್ರೂ ತಂದಿದ್ದೀನಿ ಫ್ರೆಂಡ್ಸ್. ಶಿವ ಅಲ್ಲಿ ತಂದಿದ್ದೆ. ಬ್ರೂ ಕಾಫಿ ಮಾಡಿಕೊಂಡು 2 ಬಿಸ್ಕೆಟ್ ತಿಂದ್ಬಿಟ್ಟು ಆಮೇಲೆ ನಾವು ಕೇಕಾಗಿ ರೆಡಿ ಆಗೋಣ. ರವೆ ಏನೇನೋ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ಒಟ್ಟಿನಲ್ಲಿ ಇವತ್ತು ಕೇಕ್ ಆಗ್ತೈತೋ
ಇಲ್ಲ ಪಿಜ್ಜಾ ಥರ ಅಂಟ್ಕೊಂಡು ಬರ್ತೈತೋ ಗೊತ್ತಿಲ್ಲ. ಚೆನ್ನಾಗಿ ಬರಬೇಕು ಅಂತ ಮಾತ್ರ ಕೇಳ್ಕೊತಾ ಇದ್ದೀನಿ. ಮೊಟ್ಟೆ ಹಾಕಿದ್ರೆ ಸಖತ್ತಾಗಿ ಬರ್ತೈತೆ. ರವೆ ಕೇಕ್ ಅಲ್ವಾ ಫ್ರೆಂಡ್ಸ್, ಬರ್ತೈತೆ ಚೆನ್ನಾಗೇನೆ. ಥ್ಯಾಂಕ್ಸ್ ಹೇಳೋದೇ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಮ್ಮದು ಸಣ್ಣ ಫ್ಯಾಮಿಲಿಯಿಂದ ದೊಡ್ಡ ಫ್ಯಾಮಿಲಿ ಆಗ್ತೈತೆ ಯೂಟ್ಯೂಬಲ್ಲಿ. 25K ಮೇಲೆ ಆಗ್ತಾ ಬಂತು. ಫುಲ್ ಖುಷಿ ಆಗ್ತಿತ್ತು ನನಗಂತೂ, ನಂಬಕ್ಕೆ ಆಗ್ತಿಲ್ಲ. ಇಷ್ಟು ವರ್ಷ ಇದಕ್ಕೋಸ್ಕರ ಕಷ್ಟಪಟ್ಟಿದ್ದೆಲ್ಲ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಅಷ್ಟು ಖುಷಿ ಆಗ್ತೈತೆ ಫ್ರೆಂಡ್ಸ್, ನಿಜವಾಗ್ಲೂ. ಐ ಆಮ್ ವೆರಿ ಎಮೋಷ್ನಲ್ ಆಗ್ಬಿಡ್ತೀನಿ. ಬ್ರೂ ರೆಡಿ ಫ್ರೆಂಡ್ಸ್. ತಲೆಯೆಲ್ಲ ಸುತ್ತೈತೆ ದೇವ್ರೆ. ಈ ಕರೆಂಟ್ ಇಲ್ಲಾಂದ್ರೆ ಊಟ ಬಿಡೋದೇನೋ, BP ರೈಸ್ ಆಗೋದೇನೋ. ನಮಗೆ ಗೊತ್ತು ಹೆಂಗ್ ತಿನ್ಬೇಕು ಅಂತ. ನಾವು ಚಿಕ್ಕ ವಯಸ್ಸಿಂದ, ನೀನು ಹುಟ್ಟಕ್ಕೆ ಮುಂಚೆಯಿಂದನೂ ಹುಟ್ಟಿದೀನಿ. ಬಿಸ್ಕೆಟ್ ಅಂದ್ರೆ ಫೇವ್ರೆಟ್ ಫ್ರೆಂಡ್ಸ್ ನಮಗೆ. ಬಿಸ್ಕೆಟು ಚಿಕನ್ನು ಇವೆರಡು. ಮೊಟ್ಟೆ ಬತ್ತಂತ ತಿನ್ಬಿಟ್ಟು ಅಷ್ಟಲ್ಲಿ ಬೇಗ ತಿನ್ಬಿಡ್ಬೇಕು. ಇಷ್ಟು ಹೊಟ್ಟೆ ಕಿಚ್ಚು ಪಡಬೇಡ. ನಮ್ಮ ಗತಿ ಇಲ್ಲ ಅಂತ ಇನ್ನೊಬ್ಬರ ಹತ್ರ ಬೇಡ ಮಾತ್ರ ಬೇಡ, ಅದರಲ್ಲೂ ನಮ್ಮ ಸ್ವಂತ ಜನಗಳ ಹತ್ರ ಕೈ ಚಾಚಲೇಬಾರ್ದು. ಬ್ಲಾಕಿ, ಇವನ್ ಆ ಕಡೆ ಹೋದ್ಮೇಲೆ ಕೊಡ್ತೀನಿ ನಿನ್ಗೆ. ಈಗ ಆರಾಮ್ ಅನಿಸ್ತು ಫ್ರೆಂಡ್ಸ್. ಅನ್ನ ಇತ್ತು, ಮೊಸರಿಗೆ ಹಾಕೊಂಡು ತಿನ್ಬೋದಿತ್ತು. ಏನು ತಿನ್ನೋಕ್ಕೂ ಇಂಟ್ರೆಸ್ಟ್ ಇಲ್ಲ. ರುಚಿಯಾಗಿ ಏನಾರು ತಿನ್ಬೇಕು ಅನಿಸ್ತೈತಿ. ಎರಡು ದಿನ ಫ್ರೆಂಡ್ಸ್, ಎಷ್ಟು ಕೋಳಿಗಳು ಎಷ್ಟು ಮೀನುಗಳು ನನಗೋಸ್ಕರ ಬಲಿ ಆಗ್ತಾವ ಗೊತ್ತಿಲ್ಲ. ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ ಕೇಕ್ ಮಾಡೋಕ್ಕೆ ಒಂದು ನಮ್ಮ ಕೈ ಇರಬೇಕು, ಇಲ್ಲ ಬ್ಲೆಂಡರ್ ಇರಬೇಕು ಫ್ರೆಂಡ್ಸ್. ಕರೆಂಟ್ ಬತ್ತಿತ್ತಲ್ಲ ಅದು, ಇಲ್ಲ ಮನೇಲಿರೋ ಬ್ಲೆಂಡರ್ ಆಗ್ತಿದೆ. ನಾನು ಅಷ್ಟೆಲ್ಲ ರಿಸ್ಕೇ ತಗೋತಾ ಇಲ್ಲ ಫ್ರೆಂಡ್ಸ್. ನನ್ನ ತಲೆನ ಉಪಯೋಗಿಸ್ತಾ ಇದ್ದೀನಿ, ಮಿಕ್ಸಿ ತಗೋತಾ ಇದ್ದೀನಿ. ಇದೇ ನಮ್ಮ ಬ್ಲೆಂಡರ್ ಗ್ರೈಂಡರ್ ಎರಡೂ ನಾನು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ, ನೋಡೋಣ ಬನ್ನಿ ಫ್ರೆಂಡ್ಸ್. ಮನೇಲಿರೋ ಐಟಮಲ್ಲಿ ಇಷ್ಟು ತಗೊಂಡಿದ್ದೀನಿ. ಸಕ್ಕರೆ, ಚಿರೋಟಿ ಸಣ್ಣ ರವೆ ಫ್ರೆಂಡ್ಸ್, ಅಡುಗೆ ಸೋಡಾ, ಹಾಲು, ಮೊಸರು, ಬೇಕಿಂಗ್ ಪೌಡ್ರು, ಇದು ವೆನಿಲಾ ಎಸೆನ್ಸ್ ಫ್ರೆಂಡ್ಸ್. ಇದಿಲ್ಲಾಂದ್ರೆ ಏಲಕ್ಕಿ ಪುಡಿ ಬೇಕಾದ್ರೆ ಹಾಕೋಬೋದು. ಐತಲ್ ಅಂತ ಹಾಕೋತಾ ಇದ್ದೀನಿ. ಮತ್ತು ಇದು ಡಾರ್ಕ್ ಕಾಂಪೌಂಡ್ ಇತ್ತು ಫ್ರೆಂಡ್ಸ್ ನಮ್ಮ ಮನೇಲಿ. ಡಾರ್ಕ್ ಕಾಂಪೌಂಡ್ ಅಂದರೆ ಮಾಮೂಲಿ ಕಾಂಪೌಂಡ್ ಅಲ್ಲ, ಇದು ಚಾಕ್ಲೇಟು. ಇದನ್ನು ಮೆಲ್ಟ್ ಮಾಡಿ ನಾವು ಹೆಂಗಾರ ಯೂಸ್ ಮಾಡ್ಬೋದು ಅಂತ ಅನಿಸ್ತು. ಅದಕ್ಕೆ ನನ್ನ ತಲೆ ಉಪಯೋಗಿಸಿ ನಾನು ಹೆಂಗೋ ಒಂದು ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು. ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಉಟ್ಬಾರ್ದು ಕಣ್ಣ. ಜಾರ್ ಇಟ್ಕೊಂಡು ಮೊದಲು ಅದಕ್ಕೆ 1 ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ಅರ್ಧ ಕಪ್ಪು ಮೊಸರು, ಕಪ್ಪು ಗಲೀಜಾಗ್ಬಿಡ್ತಿತ್ತು ಅಂದ್ಬಿಟ್ಟು ಕೈಯಲ್ಲಿ ಹಾಕೊಳ್ತಾ ಇದ್ದೀನಿ. 1 ಪಿಂಚು ಸೋಡಾ, ಆಮೇಲೆ ಬೇಕಿಂಗ್ ಪೌಡ್ರು ಒಂದು 3 ಸ್ಪೂನ್ ಹಾಕ್ಕೊಂಡೆ ಫ್ರೆಂಡ್ಸ್. ಎಲ್ಲಿ ಮಿಸ್ಟೇಕ್ ಆಯಿತು ಅಂತ ಗೊತ್ತಿಲ್ಲ. ವೆನಿಲಾ ಎಸೆನ್ಸ್ ಯಾಕೆ ಹಾಕ್ತೆ ಅಂತ ಇನ್ನೂ ಅರ್ಥ ಆಗ್ತಾ ಇಲ್ಲ ಫ್ರೆಂಡ್ಸ್. ನಾನು ಡಾರ್ಕ್ ಕಾಂಪೌಂಡ್ ಅದೇ ಫ್ಲೇವರ್ ಇರ್ತೈತೆ, ಚಾಕ್ಲೇಟ್ ಫ್ಲೇವರು, ಹಾಕ್ಬಾರ್ದಿತ್ತು. ಹಾಕಿದ್ಬಿಟ್ಟು ಆಮೇಲೆ ನೆನಪಾಯ್ತು ನನಗೆ. ಇದನ್ನೇ ಮೊದಲು ರುಬ್ಕೊಂಡೆ ಫ್ರೆಂಡ್ಸ್. ಈ ಥರ ಕ್ರೀಮ್ ಥರ ರುಬ್ಕೋಬೇಕು ಚೆನ್ನಾಗಿ. ಆಮೇಲೆ ಮಿಕ್ಕಿರೋ ಐಟಮ್ಸ್ ಎಲ್ಲ ಹಾಕಿ ರುಬ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ಫಸ್ಟು ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಸಕ್ಕರೆ 1-2 ಸ್ಪೂನ್ ಇನ್ನೂ ಹಾಕ್ಕೊಂಡೆ. ಟೇಸ್ಟ್ ನೋಡ್ಬಿಟ್ಟು ಸಪ್ಪೆ ಅನ್ನಿಸ್ತು. ಆಮೇಲೆ 1 ಸೌಟಷ್ಟು ಚಿಕ್ಕ ಸೌಟಲ್ಲಿ ಎಣ್ಣೆ ಹಾಕ್ಕೊಂಡು ಇದನ್ನು ರುಬ್ಕೊಂಡೆ ಫ್ರೆಂಡ್ಸ್. ಇದರೆಲ್ಲದ್ರ ಜೊತೆಗೆ 1-2 ಮೊಟ್ಟೆ ಹಾಕೋಬಿಟ್ಟಿದ್ರೆ ಇನ್ನೂ ಸೂಪರ್ ಆಗಿರೋದು, ಆದರೆ ಹಾಕ್ಕೊಂಡಿಲ್ಲ. ಇದನ್ನು ರುಬ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ಕರೆಕ್ಟ್ ಕನ್ಸಿಸ್ಟೆನ್ಸಿಲಿತ್ತು, ನನಗೆ ಗೊತ್ತಿಲ್ಲ ಮಾಡೋದು, ನಾನು ಇದನ್ನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ 1 ಗ್ಲಾಸ್ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಆಮೇಲೆ ಕರೆಕ್ಟ್ ಹದಕ್ಕೆ ಬಂತು. ರವೆ ಹಾಕ್ಬಿಟ್ಟು ರುಬ್ಬಿದ್ರೆ ಚೆನ್ನಾಗಿರೋದೇನೋ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಹಂಗೆ ಮಾಡಬೇಕು. ಆಮೇಲೆ 1 ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಕೊಂಡೆ. ಹಾಲು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಆಗ್ಬಿಟ್ರೆ ಮಿಕ್ಸ್ ಮಾಡ್ತಾ ಸರಿ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ಆಮೇಲೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂತಲ್ಲ, ಅದಕ್ಕೆ ಕುಕ್ಕರ್ ಎತ್ಕೊಂಡೆ. ಇವತ್ತು ಬೇಯಿಸೋದು ಬೇರೆ ವಿಧಾನದಲ್ಲಿ ಬೇಯಿಸೋಣ ಅಂದ್ಬಿಟ್ಟು ಕುಕ್ಕರ್ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ ಇಲ್ವಲ್ಲ, ಅದಕ್ಕೆ ಕುಕ್ಕರ್ಗೆ ಅಂಟ್ಕೋಬಾರ್ದು ಕೇಕು ಅಂದ್ಬಿಟ್ಟು ಮೈದಾ ಹಾಕ್ಕೊಂಡು ಈ ಥರ ಎಲ್ಲ ಫುಲ್ಲು ರೌಂಡ್ ಮಾಡಿಕೊಂಡು ಮಿಕ್ಕಿರೋ ಹಿಟ್ಟಿನ ಸೈಡಿಗೆ ಬಸ್ಕೊಬಿಟ್ಟು ನಾವು ಇವಾಗ ಏನು ರೆಡಿ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್, ಚಾಕ್ಲೇಟ್ ಕೇಕ್ಗೆ ಅಂತ, ಅದನ್ನು ಬಗ್ಗಿಸ್ಕೋಬೇಕು ಕುಕ್ಕರ್ಗೆ. ಟ್ಯಾಪ್ ಮಾಡಿಬಿಟ್ಟು ಕುಕ್ಕರ್ದ ಒಳಗಡೆ ಇರ್ತಿತ್ತು ಅದು ತೆಗೆದ್ಬಿಟ್ಟು ಹಾಕೋದಷ್ಟೇ ಫ್ರೆಂಡ್ಸ್. ಹೆಂಚು ಈ ಥರ ಫುಲ್ಲು ಬಿಸಿ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಈ ಫ್ಲೇಮಲ್ಲಿ ಇಕ್ಬೇಕು ಫ್ರೆಂಡ್ಸ್. ಮಧ್ಯದ ಫ್ಲೇಮ್ ಬತ್ತಿತ್ತಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಕ್ಬೇಕು 10 ನಿಮಿಷ. ಆಮೇಲೆ ಫುಲ್ಲು ಲೋ ಫ್ಲೇಮ್ ಮಾಡಬೇಕು. ಹಿಂಗೆ 40 ನಿಮಿಷ ಕುಕ್ ಮಾಡ್ಬೇಕು ಫ್ರೆಂಡ್ಸ್. ಇದನ್ನು ಇಟ್ಟಿದೆ ಅಲ್ಲ ಫ್ರೆಂಡ್ಸ್, ಒಳಗಡೆ ರಬ್ಬರ್ ಏನಂತಾರೆ ಇದು, ಬೆಲ್ಟು, ಕುಕ್ಕರ್ ಪ್ಯಾಂಟ್ ಹಾಕ್ಕೊಂಡೈತೆ ಬೆಲ್ಟ್ ಹಾಕ್ಕೊಳ್ಳೋಕ್ಕೆ ಫ್ರೆಂಡ್ಸ್. ಇದನ್ನು ಏನಂತಾರೆ ಫ್ರೆಂಡ್ಸ್, ಇದನ್ನು ತೆಗೆದುಬಿಟ್ಟು ಹಾಕಿರೋದು. ಹೆಂಗೆ ಆಗ್ತೈತೆ ನೋಡೋಣ. ಸ್ಮೆಲ್ ಮಾತ್ರ ಚಾಕ್ಲೇಟ್ ಕೇಕ್ ಥರನೇ ಐತೆ ಫ್ರೆಂಡ್ಸ್. ಇನ್ನೂ ಸ್ವಲ್ಪ ಚಾಕ್ಲೇಟದು ಇದು ಇಟ್ಕೊಂಡಿದ್ದೀನಿ, ಡಾರ್ಕ್ ಕಾಂಪೌಂಡು. ಅದು ಮೆಲ್ಟ್ ಮಾಡಿಬಿಟ್ಟು ಮೇಲೆ ಡಿಸೈನ್ ಮಾಡೋಕ್ಕೆ ಅದು ನಮಗೆ. ಅದು ಆಮೇಲೆ ಇವಾಗೇನು ಬೇಡ. ಕ್ರೀಮ್ ಗಿಮ್ ಏನೂ ಇಲ್ಲ ಫ್ರೆಂಡ್ಸ್, ಹಿಂಗೆ ಡ್ರೈ ಫ್ರೂಟ್ಸು ಏನೂ ಇಲ್ಲ ನಮ್ಮ ಮನೇಲಿ. ಹಾಗಾಗಿ ಅದು 40 ನಿಮಿಷ ಕುಕ್ ಆಗೋ ಗ್ಯಾಪಲ್ಲಿ ಸ್ವಲ್ಪ ಕೆಲಸಗಳು ಮತ್ತು ಸಂಜೆ ಅಡುಗೆಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಟಾಮು ಮೊದಲು ಕಸ ಹಾಕ್ಬಿಟ್ಟು ಬರೋಣ ನಡಿ. ಮತ್ತೆ ಇಲ್ಲೇ ಮಲ್ಕೊ, ನಾನು ಹೋಗ್ಬಿಟ್ಟು ಬರ್ತೀನಿ.
ಬ್ಲಾಕಿನ್ ಕರ್ಕೊಂಡು ಹೋಗ್ತೀನಿ ನೀನು ಬಂದಿಲ್ಲ ಅಂದರೆ. ಬ್ಲಾಕು ನೋಡಲ್ಲ ರೆಡಿ ಆಗವನೇ. ಹೊಟ್ಟೆ ಕಿಚ್ಚು ಮೊಟ್ಟೆ ಕೋಳಿ. ಕೇಕ್ ಎಲ್ಲ ರೆಡಿ ಮಾಡಿ ಬೇಕಿಟ್ಬಿಟ್ಟು ಈ ಕಡೆ ಬಂದಿದ್ದೀನಿ ಫ್ರೆಂಡ್ಸ್. ಹಾಕ್ಬಿಟ್ಟು ಬರೋಣ ಅಂದ್ಬಿಟ್ಟು. ಹೆಂಗಾದ್ರೂ ಆಗಲಿ ಫ್ರೆಂಡ್ಸ್, ಒಂದು ಕಾನ್ಫಿಡೆನ್ಸ್ ಐತೆ ಬತ್ತೈತೆ ಅಂತ. ನಾನು ಹೊಸ್ದಾಗಿ ಏನೇ ಪ್ರಯೋಗ ಮಾಡಲಿ ಫ್ರೆಂಡ್ಸ್ ಸಕ್ಸಸ್ಫುಲ್ಲು, ದೇವರಣೆ. ನಾನು ಏನು ತಪ್ಪು ಮಾಡಿದ್ದೀನಿ? ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಪ್ರಯೋಗಗಳು ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾ ಇರ್ತೀನಿ. ನೋಡೋಣ ಹೆಂಗೆ ಬರ್ತಿತ್ತೋ ಏನೋ. ಇದು ನನ್ನ ಮಾನ ಮರುದಿ ಪ್ರಶ್ನೆ ಫ್ರೆಂಡ್ಸ್. 25K ಸಬ್ಸ್ಕ್ರೈಬರು. ಇವನು ಮುಂದೆ ನೋಡಿ ಕಳಿಸ್ಬೇಕು ನನ್ನ ವಾತಾವರಣ ಹೆಂಗೈತೆ, ಕಳ್ಳರು ಏನಾರು ಇದ್ದಾರ ಅಂತ. ನಾನು ಮುಂದೆ ನೋಡ್ಬಿಟ್ಟು ಇವ್ನು ಕರ್ಕೊಂಡು ಹೋಗ್ಬೇಕು, ಯಾರು ಇಲ್ಲ ಸೇಫ್ಟಿ ಅಂದ್ಬಿಟ್ಟು. ಕಸ ಹಾಕಕ್ಕೆ ಜಾಗ ಎಲ್ಲಿ ಟಾಮು? ಫ್ರೆಂಡ್ಸ್ ಅಲ್ಲಿಗೆ ಹೋಗ್ಬೇಕು. ಜಾಸ್ತಿ ಸೊತ್ತೆ ಬೆಳ್ಕೊಬಿಟ್ಟೈತಲ್ಲಿ, ಅಂದರೆ ಹುಲ್ಲು ಬೆಳ್ಕೊಬಿಟ್ಟೈತೆ. ಮುಂದೆ ನೋಡು ಹಾವುಗಳು ಏನಾರು ಇದ್ದಾವ ಅಂತ. ಇದ್ರೆ ಸೈಡ್ಗೆ ಹೋಗೋ ಅಕ್ಕ ಬತ್ತವ್ರೆ ಏನು. ಇಲ್ಲಿ ಹಾಕಿದ್ರೆ ಫ್ರೆಂಡ್ಸ್ ಬೆಂಕಿ ಇಕ್ಕೋತಾರೆ, ಅಲ್ಲೆಲ್ಲಾರು ಹಾಕಿದ್ರೆ ಓನರ್ ಬೈಕೋತಾರೆ ಅಷ್ಟೇ. ಇಲ್ಲಾದರೆ ಬೆಂಕಿ, ಅಲ್ಲಾದರೆ ಓನರ್ ಬೈಕೊಳ್ಳೋದು. ಇದು ನಾವು ಹೊಸತಿ ಹಾಕಿರೋ ಕಸ ವರಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡಿದಾಗ. ಸಿ ಫ್ರೆಂಡ್ಸ್, ಭಾನುವಾರ ಮಶ್ರೂಮ್ ಎಲ್ಲ ತರಿಸಿದ್ದೆ, ಎಲ್ಲ ವೇಸ್ಟ್ ಆಯಿತು. ಕರೆಂಟ್ ಇಲ್ವಲ್ಲ ಮಸಾಲೆ ರುಬ್ಬಿ ಮಾಡೋಕ್ಕೆ, ಅದಕ್ಕೆ ನನ್ನ ಕೋಪಕ್ಕೆ ಎಸ್ತೇ ಬಿಟ್ಟೆ. ಒಂದೇ ಒಂದು ಟೊಮೊಟೊ ಕೊಳ್ತೋದ್ರು ಹೊಟ್ಟೆ ಉರ್ಕೊಳ್ಳೋ ನಾನು 2 ಮಶ್ರೂಮ್ ಪ್ಯಾಕೆಟು. ಅದು ಭಾನುವಾರ ರೇಟ್ ಜಾಸ್ತಿ ಇತ್ತು, 70 ರೂಪಾಯಿ ತೊಗೊಂಡು 140 ರೂಪಾಯಿ ವೇಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಭಾನುವಾರ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ಕರೆಂಟ್ ಹೋಗಿದ ತಕ್ಷಣ ಡಮಾರ್ ಅಂತ ಹೋಯ್ತಲ್ಲ, ಬೇಜಾರಾಯಿತು ಫ್ರೆಂಡ್ಸ್. ಅದಕ್ಕೆ ನಾವೇನು ಡಿಪ್ರೆಷನ್ಗೆ ಹೋದ್ರೂ ಮನೇಲಿ ಐಟಮ್ಗಳು ವೇಸ್ಟ್ ಮಾಡಬಾರ್ದು. ಇವಾಗ ಒಂದು ವಾರ 15 ದಿನ ಹೋದ್ರೂ ಇದೇ ಡಿಪ್ರೆಷನಾಗಿರ್ತೀನಿ. 140 ರೂಪಾಯಿ ವೇಸ್ಟ್ ಮಾಡಿದ್ನಲ್ಲ, ಹಿಂಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಬ್ಯಾಡ್ ಲಕ್. ಮಾಡೋದು ನಾನೇ, ಕೊರಗೋದು ನಾನೇ. ಕಸ ಹಾಕ್ಬಿಟ್ಟು ಬರೋ ಗ್ಯಾಪಲ್ಲಿ ಕರೆಂಟ್ ಮತ್ತೆ ಕಸ ಹಾಕ್ಬಿಟ್ಟು ಬರೋ ಗ್ಯಾಪಲ್ಲಿ ಸ್ಮೆಲ್ ಬರ್ತಾಯಿದೆ ಫ್ರೆಂಡ್ಸ್. ಒಂದು ಸ್ವಲ್ಪನೇ ಚಾಕ್ಲೇಟ್ ಥರ. ಏನೂ ಮಿಸ್ ಮಾಡಿಲ್ಲಲ್ಲ ಫ್ರೆಂಡ್ಸ್, ಏನು ಮಿಸ್ ಮಾಡಿಲ್ಲ. ಪಕ್ಕ ಬರಲೇಬೇಕು ಫ್ರೆಂಡ್ಸ್. ಹಾಕ್ಸ್ ಮಾತ್ರ ಈ ಕೇಕು ಫ್ಲಾಪ್ ಆಗೋದು ಬೇಡ ದೇವ್ರ ದಯೆಯಿಂದ. ಫ್ಲಾಪ್ ಆದರೆ ನನ್ನ ಪ್ರಾಬ್ಲಮ್ ಅಲ್ಲ ಫ್ರೆಂಡ್ಸ್, ಕುಕ್ಕರ್ ಪ್ರಾಬ್ಲಮ್ಮು. ನಮ್ಮ ಪ್ರಾಬ್ಲಮ್ ಅಂತ ನಾವು ಒಪ್ಕೊಳ್ಳೇಬಾರ್ದು. ಕುಕ್ಕರ್ ಮೇಲೆ ಹಾಕುವ. ಫಸ್ಟ್ ಟೈಮ್ ಫ್ರೆಂಡ್ಸ್ ಈ ಥರ ಮಾಡ್ತಿರೋದು. ಯಾವಾಗಲೂ ಹಬ್ಬೆಲ್ಲ ಬೇಯಿಸ್ತಾ ಇದೆ. ಹಿಂಗೆ ಮಾಡಿದ್ರೂ ಮಾಡ್ಬೋದು ಅಂತ ತುಂಬ ವೀಡಿಯೋಗಳಲ್ಲಿ ಹಾಕ್ತಂಗಿರೋ ಶೇರ್ ಮಾಡ್ಕೊಂಡವ್ರೆ, ಅದಕ್ಕೆ ಹಿಂಗೆ ಮಾಡಿದ್ದೀನಿ. ಮೆತ್ತಗೈತಲ್ಲ, ಆರಾಮಾಗಿ ನಿದ್ದೆ ಬರ್ತೈತಾ? ಎಲ್ಲಾದ್ರೂ ಚುಚ್ಚುತ್ತೈತಾ? ನೋಡಿ ಫ್ರೆಂಡ್ಸ್, ಹಿಂಗೆ ಅವ್ನು ಬಟ್ಟೆ ಹಾಸ್ಲಿಲ್ಲ ಅಂದರೆ ಮಲ್ಕೊಳ್ಳೋಕ್ಕೆ ಡೈರೆಕ್ಟ್ ಹತ್ತುತ್ತಾನೆ ಸೋಫಾ ಮೇಲೆ ನಿದ್ದೆ ಮಾಡ್ತಾನೆ. ಈ ವಿಡಿಯೋನ ಶಿವಾಗ ತೋರಿಸ್ತೀನಿ, ಡಿಲೀಟ್ ಮಾಡ್ಬಿಡ್ತೀನಿ ಅಂತ ಅನ್ಕೋಬೇಡ. ಇಳಿಯೋ, ಆತಿ ಬಿದ್ದಿ ಸುತ್ಕೋಬತ್ತೀಯ, ಅದ್ರ ಮೇಲೆ ಮಲ್ಕೋತೀಯ. ಬಾ, ಬಟ್ಟೆ ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಮಶ್ರೂಮ್ ಬಿರಿಯಾನಿಗೆ ಬರುವ. ಬಿರಿಯಾನಿ ಪಲಾವ್ ಏನಂತಾದ್ರೂ ಕರಿಬೋದು. ಮಾಡಿ ತಿಂದರೆ ಚಿಕನ್ ಸಹ ಇದು ಮುಂದೆ ವೇಸ್ಟು. ಅಯ್ಯೋ ಮೈ ಡಿಯರ್ ಚಿಕನ್. ನೋಡಿ ಫ್ರೆಂಡ್ಸ್, ತರಕಾರಿ ತಿಂದು ತಿಂದು ಬೋರಾಯ್ತು, ಸೊಪ್ಪು ತಿಂದು ತಿಂದು ಬೋರಾಯ್ತು. ಹಾಗಂತದ್ರಲ್ಲಿ ಚಿಕನು ಫಿಶು ವರ್ಷಾನ್ಗಡ್ಲೆ ತಿಂತೀನಿ, ಒಂದಿನೂ ಬೋರ್ ಆಗಲ್ಲ. ಅದೇನೋ ಮ್ಯಾಜಿಕ್, ಚಿಕನ್ ಮ್ಯಾಜಿಕ್ ಗೊತ್ತಿಲ್ಲ. ಮೊದಲು ಮಶ್ರೂಮನ್ನು ಬೆಳೆಸಿಕೊಳ್ಳಬೇಕು. ಪಲಾವ್ ಸಾಮಾನು ತಂದೆ ಫ್ರೆಂಡ್ಸ್, ಹಂಗೆ ಅದೇ ಹೋಗಿದ್ದೆ ಅಂಗಡಿಗೆ. ಹಸಿ ಬಟಾಣಿನ ತಂದೆ. ಇದು ಬಟಾಣಿ ಅಲ್ಲ ಫ್ರೆಂಡ್ಸ್, ಕ್ಯಾನ್ಸರ್ ಬಟಾಣಿ. ಕಲರ್ ಹಾಕೋರೆ. ಅದಕ್ಕೆ ಮೊದಲು ನೀರಲ್ಲಿ ನೆನೆಸಿಡ್ಬೇಕು. ಬಟಾಣಿ ಯಾಕೆ ಮಾಡಿದ್ರೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ತಗೊಬಂದೆ. 30 ರೂಪಾಯಿ ಇಸ್ಕೊಂಡು ಅವಣ್ಣ. ಅವಣ್ಣನು ವಿಡಿಯೋ ನೋಡ್ತಾರೆ, ತರಕಾರಿ ಅಂಗಡಿ ಅವಣ್ಣ. ಏನು ಮಾಡೋಕ್ಕಾಗಲ್ಲ ಅಣ್ಣ, ನೀವು ಹೊರಗಡೆಯಿಂದ ತರ್ತೀರಾ, ಅಷ್ಟು ಕೊಡಲೇಬೇಕಾಗ್ತೈತೆ. ಮೀಟರ್ ಬೇಕು, ಮೀಟರ್ ಚೆನ್ನಾಗಿ ತಿನ್ಬೇಕು ಅಂದ್ಬಿಟ್ಟು 2 ಪ್ಯಾಕ್ ಮಶ್ರೂಮ್ ಪ್ಯಾಕೆಟ್ ತಂದ್ಬಿಟ್ಟಿದ್ದೀನಿ. ಅದಕ್ಕೆ ನನಗೆ ಅನಿಸ್ತೈತೆ ಒಂದು ಸ್ವಲ್ಪ ಬಿರಿಯಾನಿ ಇದು ಕಬಾಬ್ ಮಾಡಿದ್ರೆ ಮಶ್ರೂಮ್ ಕಬಾಬು ಸೂಪರ್ ಆಗಿರ್ತದೆ. ಅದು ಏನೇನು ಸಿಗ್ತೈತೆ ಎಲ್ಲ ಮಾಡ್ತೀನಿ. ಮತ್ತು ನೀರು ಕಟ್ಕೋಬೇಕು. ಮಶ್ರೂಮ್ ಬಿಸ್ಕೆಟ್ ಅಲ್ಲ, ಈ ಥರ ಬೇರೆ ದಿನ ತಂದರೆ ಫ್ರೆಂಡ್ಸ್ 10 ರೂಪಾಯಿ ಕಮ್ಮಿ, 60 ರೂಪಾಯಿ ಮಶ್ರೂಮ್ ಒಂದು ಪ್ಯಾಕೆಟು. ಭಾನುವಾರ ಹೋದ್ರೆ ಮಾತ್ರ 70 ರೂಪಾಯಿ. ಅದು ಶ್ರಾವಣದಲ್ಲಿ 70 ರೂಪಾಯಿ. ಹೆಂಗಿರೋ ತಗೋತಾರೆ ನಾನ್ ವೆಜ್ ತಿಂದ ಇರೋರು, ಸಂಪ್ರದಾಯಿಸ್ತಾರೆ ಮಕ್ಕಳು. ಇನ್ನು 10 ನಿಮಿಷ ಮಾತ್ರ ಬಿಡ್ಬೇಕು ಫ್ರೆಂಡ್ಸ್ ಕೇಕು. ಆಮೇಲೆ ಓಪನ್ ಮಾಡಿ ನೋಡೋಣ, ಬೆಂದಿಲ್ಲ ಅಂದ್ರೆ ಮತ್ತೆ ಬೇಯಿಸೋಣ ಅಷ್ಟೇ. ಓಕೆ ಫ್ರೆಂಡ್ಸ್, ಈಗ ಸ್ಮೆಲ್ ಜಾಸ್ತಿ ಬರ್ತೈತೆ, ಹಂಗಾಗಿ
ಆಗಿರ್ತೈತೆ ಪರ್ಫೆಕ್ಟಾಗಿ ಅಂದ್ಕೊಂಡು ಓಪನ್ ಮಾಡಿ ನೋಡೋಣ ಫ್ರೆಂಡ್ಸ್. ಇದು ಚೆನ್ನಾಗಿ ಬಂದಿಲ್ಲ ಅಂದರೆ ಆಗಲಿಲ್ಲ ಅಂದರೆ ಪರವಾಗಿಲ್ಲ, ಮತ್ತೆ ಬೇಯಿಸಾಕೋಣ, ತೊಂದರೆ ಇಲ್ಲ. ಆಫ್ ಮಾಡಿಬಿಟ್ಟು ಇದು ಏನಿರಲ್ಲ ಫ್ರೆಂಡ್ಸ್, ನಾವು ಇದಾಕಿಲ್ವಲ್ಲ ರಬ್ಬರು, ಅದಕ್ಕೆ ಹಂಗೆ ಓಪನ್ ಮಾಡಿ ನೋಡೋಣ ಬನ್ನಿ ಫ್ರೆಂಡ್ಸ್. ಟಡನ್ 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 ಟಡ. ವಾಟ್ ಹ್ಯಾಪನ್ ಫ್ರೆಂಡ್ಸ್? ಉಬ್ಬಿ ಬರೋದು ಬಿಟ್ಟು ಅಂಟ್ಕೊಂಡು ಹೋಗ್ಬಿಟ್ಟೈತೆ. ಇನ್ನೂ ಆಗಲೇ ಇಲ್ಲ ಫ್ರೆಂಡ್ಸ್, ಸಾರಿ ಫಾರ್ ಡಿಸ್ಟರ್ಬಿಂಗ್. ಇಡ್ಲಿ ಕುಕ್ಕರಲ್ಲಿ ನಾನು ತಳದಲ್ಲಿ ಉಪ್ಪು ಹಾಕ್ಬಿಟ್ಟು ಇಟ್ಬಿಟ್ಟು ಪ್ಲೇಟ್ ಏನಾರ ಅದ್ರ ಮೇಲೆ ಇಟ್ಟು ಬೇಯಿಸ್ತಿದ್ದೆ ಫ್ರೆಂಡ್ಸ್. ಇದು ಫಸ್ಟ್ ಟೈಮ್ ಈ ಥರ ಇಟ್ಟೆ, ಅದಕ್ಕೇನಾದರೂ ಪರವಾಗಿಲ್ಲ ಫ್ರೆಂಡ್ಸ್, ಲೇಟ್ ಆದರೂ ಪರವಾಗಿಲ್ಲ. ಇನ್ನೂ 1 hour ಬೇಯಿಸ್ಬೇಕಾಗ್ತೈತಿ. ಇದು ಇರೋ ಅವತಾರ ನೋಡಿದ್ರೆ ಬೇಯಲಿ ಫ್ರೆಂಡ್ಸ್, ನಿಧಾನಕ್ಕೆ, ಪರವಾಗಿಲ್ಲ ಫ್ರೆಂಡ್ಸ್. ಮೊದಲು ಶುಂಠಿ ಬೆಳ್ಳುಳ್ಳಿ ರುಬ್ಕೊಂಡು ಇದರಲ್ಲಿ ಸ್ವಲ್ಪ ಪೇಸ್ಟ್ ಎತ್ಕೋತೀನಿ ಮಶ್ರೂಮ್ ಕಬಾಬ್ಗೆ. ಆಮೇಲೆ ಮಿಕ್ಕಿರೋ ಐಟಮ್ಸ್ ಎಲ್ಲ ಹಾಕಿ ರುಬ್ಕೋತೀನಿ. ಇವೆರಡು ರುಬ್ಬಿ 1-2 ಸ್ಪೂನ್ ಎತ್ಕೊಂಡು ಆಮೇಲೆ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಇವು 3 ಹಾಕಿ ರುಬ್ಕೋತೀನಿ ಫ್ರೆಂಡ್ಸ್. ಇದು ಬಿರಿಯಾನಿಗೆ ಪೇಸ್ಟು. ಇಲ್ಲಿ ಬಟಾಣಿ ಕಲರ್ ಬಿಡ್ತಾಯಿದೆ, ಇನ್ನೊಂದು ಸಲ ಚೆನ್ನಾಗಿ ಕಿವುಚಿ ತೊಳ್ಕೊಂಡ್ರೆ ಸರಿ ಹೋಗ್ತೈತೆ. ಈ ಮಶ್ರೂಮು ಮೇಲೆ ಸುಳ್ಕೋಬೇಕು ಅಂದ್ರಲ್ಲ ಫ್ರೆಂಡ್ಸ್, ಅದನ್ನು ಮಾಡ್ತೀನಿ ಈಗ. ಹಿಂಗಂದ್ರೆ ಬಂದ್ಬಿಡ್ತೈತೆ, ಸುಲ್ಕೊಳ್ಳೋ ಇದೇ ಇಲ್ಲ ನಾವು, ಹಂಗಾಗಿ ಇದನ್ನು ತೊಳ್ಕೊತೀನಿ ನೀಟಾಗಿ. ಟೊಮೊಟೊ 6 ಕಟ್ ಮಾಡ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಪಲಾವ್ ಸಾಮಾನು, ಆಮೇಲೆ ಎಣ್ಣೆ, ತುಪ್ಪ. ಓಕೆ ಫ್ರೆಂಡ್ಸ್, ಮೊದಲು ಪೇಸ್ಟ್ ರುಬ್ಕೊಬಿಡ್ತೀನಿ, ಕರೆಂಟ್ ಹೋಗ್ಬಿಟ್ರೆ ಕಷ್ಟ. ಪೇಸ್ಟ್ಗಳೆಲ್ಲ ರೆಡಿ ಮಾಡಿಕೊಂಡು 1 ಸ್ಪೂನ್ ಅಷ್ಟು ಮಾತ್ರ ಬಟ್ಲಿಗೆ ಸಪ್ರೇಟಾಗಿ ಎತ್ಕೊಂಡು ಉಪ್ಪು ಹಾಕ್ಕೊಂಡು ಕಾಶ್ಮೀರ್ ಖಾರದ ಪುಡಿ ಫ್ರೆಂಡ್ಸ್. ಅದು ಖಾರ ಇರೋದಿಲ್ಲ, ಕಲರ್ ಮಾತ್ರ ಇವತ್ತೇ ಗೊತ್ತಾಗಿದ್ದು ನನಗೆ ವಿಷಯ. ಕಾರ್ನ್ಫ್ಲವರ್ ಒಂದು ಸ್ವಲ್ಪ, ಕೊತ್ತಂಬರಿ, ಕರಿಬೇವು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಶ್ರೂಮ್ ಕಬಾಬ್ಗೆ ಮೊದಲು ಮಿಕ್ಸ್ ಮಾಡಿಟ್ಬಿಡೋಣ ಅಂದ್ಬಿಟ್ಟು. ಮೊಟ್ಟೆ ಹಾಕ್ಕೊಂಡಿದ್ರೆ ಸೂಪರಾಗಿರ್ತಾಯಿತ್ತು. ಆಮೇಲೆ 1 ಹಿಡಿಯಷ್ಟು ಮಾತ್ರ ಮಶ್ರೂಮ್ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕೋ ನನಗೆ ಜಾಸ್ತಿ ಬೇಡ ಅಂತ ಅನ್ನಿಸ್ತು, ಬಿರಿಯಾನಿ ಇಲ್ಲಾದರೆ ಚೆನ್ನಾಗಿ ತಿನ್ಬೋದು ಅಂತ. ಆಮೇಲೆ ಚಿಕನ್ ಕಬಾಬ್ ಮಸಾಲ ಮರ್ತುಬಿಟ್ಟಿದ್ನಲ್ಲ ಅಂದ್ಬಿಟ್ಟು ಲಾಸ್ಟಲ್ಲಿ ಹಾಕ್ಕೊಂಡು ಅದು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಫ್ರೆಂಡ್ಸ್, ಒಂದು ಬಿರಿಯಾನಿ ಆಗೋವರೆಗೂ. ಆಮೇಲೆ ಎಣ್ಣೆಗೆ ಹಾಕ್ಕೊಳ್ಳೋದೆ. ಆಮೇಲೆ ಬಿರಿಯಾನಿ ಮಾಡೋಕೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದು ಹಪ್ಪಳ ಕರೆದಿರೋದು ಫ್ರೆಂಡ್ಸ್, ಏನು ಕಪ್ಪಗೈತೆ ಅಂತ ಅನ್ಕೋಬೇಡಿ. 1 ಸ್ಪೂನ್ ತುಪ್ಪನೂ ಹಾಕ್ಕೊಂಡು ಪಲಾವ್ ಸಾಮಾನೆಲ್ಲ ಹಾಕ್ಕೊಂಡೆ ಫ್ರೆಂಡ್ಸ್, ಗಮ್ಮಂತ ಬರಬೇಕು ಅಂದ್ಬಿಟ್ಟು. ಆಮೇಲೆ 1 ಈರುಳ್ಳಿ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಈರುಳ್ಳಿ ಎಷ್ಟು ಚೆನ್ನಾಗಿ ಬೇಯ್ತಿತ್ತೋ ಅಷ್ಟು ಚೆನ್ನಾಗಿ ಗಮ್ ಅಂತ ಬರ್ತೈತೆ. ಹಾಗಾಗಿ ಇವೆಲ್ಲ ಫ್ರೈ ಆದಮೇಲೆ ಕಸೂರಿ ಮೆಥಿ ಇತ್ತಲ್ಲ ಫ್ರೆಂಡ್ಸ್, ಅದನ್ನ ಈಗಲೇ ಹಾಕ್ಕೊಬಿಟ್ಟೆ, ಮರ್ತ್ಬಿಡ್ತೀನಿ ಲೇಟಾಗಿ ಹಾಕ್ಕೊಂಡ್ರೆ ಅಂತ ಅಂದ್ಬಿಟ್ಟು. ಇದು ಹಾಕಿದ್ರೇ ಘಮ ಘಮ ಅನ್ನೋದು. ಹಾಗಾಗಿ ಆಮೇಲೆ ರುಬ್ಬಿಟ್ಕೊಂಡಿರೋ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಫ್ರೆಂಡ್ಸ್, ಇದು ಆಗಲೇ ತೋರಿಸ್ನಲ್ಲ, ಅದನ್ನು ಚೆನ್ನಾಗಿ ಮೇಲೆ ಎಣ್ಣೆ ತೇಲಿ ಬರೋವರೆಗೂ ಒಗ್ಗರಣೆ ಮಾಡ್ಕೊಂಡು ಆಮೇಲೆ ಟೊಮೊಟೊ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ಕೊಂಡು ಆಮೇಲೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ. ಇದು ಬೇಗ ಬೇಯಬೇಕಂದ್ರೆ ಟಿಪ್ಪು ಸಿಂಪಲ್, ತಟ್ಟೆ ಮುಚ್ಚಿಬಿಟ್ಟು 2 ನಿಮಿಷ ಬಿಡೋದು ಅಷ್ಟೇ. ಅದಕ್ಕೂ ಮುಂಚೆ ಬಟಾಣಿನೂ ಹಾಕ್ಬಿಟ್ಟಿದ್ದೆ, ಇದು ಜೊತೆಗೆ ಬೇಯಲಿ ಅಂತ ಅಂದ್ಬಿಟ್ಟು. ಆಮೇಲೆ ತಟ್ಟೆ ಮುಚ್ಚಿಬಿಟ್ಟು 1-2 ನಿಮಿಷಕ್ಕೂ ಕೈ ಆಡಿಸ್ತಾ ಇರಬೇಕು ಫ್ರೆಂಡ್ಸ್. ಕೇಕ್ ಓಪನ್ ಮಾಡಿ ನೋಡ್ತಿದ್ದೀನಿ, ಉಬ್ಬಿ ಬರ್ತಾ ಇಲ್ಲ ಫ್ರೆಂಡ್ಸ್, ಬರ್ತಾ ಇಲ್ಲ. ಫ್ಲಾಪ್ ಆಯಿತು ಅನಿಸ್ತೈತೆ. ಅದು ಫ್ಲಾಪ್ ಆದರೂ ಮತ್ತೆ ನನ್ನಲ್ಲಿರೋ ಎನರ್ಜಿ ಕಮ್ಮಿ ಆಗ್ತಾಯಿಲ್ಲ ಫ್ರೆಂಡ್ಸ್. ನನ್ನಲ್ಲಿರೋ ಸೈಂಟಿಸ್ಟ್ ಇನ್ನೇನಾದರೂ ಹಾಳು ಮಾಡು ಅಂತವ್ರೆ. ಮಶ್ರೂಮ್ ಬಿರಿಯಾನಿಗೆ ಬೆಳಗ್ಗೆದ ಅನ್ನನೇ ಯಾಕೆ ಮಿಕ್ಸ್ ಮಾಡೋಣ ಕೊಳ್ಸೋಣ ಅನ್ಕೋತಿದ್ದೀನಿ. ಇದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಎಷ್ಟೇ ಸಲ ಫೇಲ್ ಆದರೂ ಮತ್ತೆ ಮರಳಿ ಪ್ರಯತ್ನ ಮಾಡು ಅಂತ ನನ್ನ ಮೈಂಡ್ ಹೇಳ್ತಾ ಇರ್ತಿದೆ. ಅನ್ನ ವೇಸ್ಟ್ ಆಗ್ತೈತಲ್ಲ ಫ್ರೆಂಡ್ಸ್, ಮಧ್ಯಾಹ್ನ ಮಾಡಿರೋದು ಉದ್ರಾಗಿ ಬಂದೈತೆ. ಅದಕ್ಕೆ ಮಶ್ರೂಮು ಮಸಾಲೆ ಎಲ್ಲ ಬೇಯಿಸ್ಕೊಂಡು ಅನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಬಾಣ್ಲಿಗೆ ಮಾಡ್ಕೋಬೇಕಾಯ್ತು ಕರೆಕ್ಟಾಗಿರೋದು. ಪರವಾಗಿಲ್ಲ, ಹಂಗೆ ಮಾಡ್ತೀನಿ ಫ್ರೆಂಡ್ಸ್. ಏನೇ ಆದರೂ ಅನ್ನ ವೇಸ್ಟ್ ಆಗಬಾರ್ದು. ಹೆಂಗಿದ್ರು ಕೇಕ್ ಫ್ಲಾಪ್ ಆಗೋ ಎಲ್ಲ ಲಕ್ಷಣ ಕಾಣ್ತೈತೆ ಆಲ್ರೆಡಿ ಎದ್ದು. ಹಂಗಾಗಿ ಮಶ್ರೂಮ್ ಫ್ರೈ ಬಿರಿಯಾನಿ ಈಗ ತಾನೇ ರೆಸಿಪಿ ನೇಮ್ ಚೇಂಜ್ ಮಾಡಿದೆ ಫ್ರೆಂಡ್ಸ್, ಹಂಗೆ ಮಾಡ್ತೀನಿ ಫ್ರೆಂಡ್ಸ್. ಈಗ 1 ಗಂಟೆಗಳ ನಂತರ ಕೇಕು ಹಿಂಗಾಗೈತೆ, ಉಬ್ಬುಲಿಲ್ಲ, ಕಚ್ಕೊಂಡೈತೆ. ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಆ ಕೇಕ್ನ ನೋಡೋದೇ ಬೇಡ ಅಂದ್ಬಿಟ್ಟು ಸೈಡ್ಗೆ ಇಕ್ಬಿಟ್ಟು ಆಮೇಲೆ ಪಲಾವ್ಗೆ ವಾಪಸ್ ಬಂದೆ. ಆಗಲೇ ಹಾಕಿರೋ ಐಟಮ್ಸ್ ಎಲ್ಲ ಚೆನ್ನಾಗಿ ಬೆಂದಿತ್ತು. ಮಶ್ರೂಮ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮಶ್ರೂಮ್ ನೀರು ಬಿಟ್ಕೋತಿದ್ದಲ್ಲ ಫ್ರೆಂಡ್ಸ್, ಅದಕ್ಕೆ ಚೆನ್ನಾಗಿ ಬೇಯಿಸ್ಕೋಬೇಕು. ಅನ್ನ ಉದ್ರಾಗೈತೆ, ಪರವಾಗಿಲ್ಲ, ಬೇಯಿಸ್ಕೋಬೋದು. ಆಮೇಲೆ ಮೊಸರು ಒಂದು ಅರ್ಧ ಕಪ್ ಹಾಕ್ಕೊಂಡು ಗರಂ ಮಸಾಲ, ಬಿರಿಯಾನಿ ಮಸಾಲ ಹಾಕ್ಕೊಂಡೆ. ಧನಿಯಾ ಪುಡಿ ಇರಲಿಲ್ಲ ಫ್ರೆಂಡ್ಸ್, ಹಂಗಾಗಿ ಹಾಕ್ಕೊಂಡಿಲ್ಲ. ಖಾರಕ್ಕೆ ಹಸಿಮೆಣಸಿನ್ಕಾಯಿ ರುಬ್ಕೊಂಡಿದ್ದೀನಲ್ಲ ಅದೇ ಸಾಕು. ಇವಿಷ್ಟನ್ನು ಹಾಕಿ ನೀರು ಬಿಟ್ಕೊಂಡು ನೀರು ಹಿಂಗೋವರೆಗೂ ಬೇಯಿಸ್ಬೇಕು ಫ್ರೆಂಡ್ಸ್. ಅದು ಬೇಗ ಗ್ಯಾಪಲ್ಲಿ ಇಡ್ಲಿಗೆ ನೆನೆಸಿದ್ದೀನಿ. ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಎರಡೂ ಬಂದೆ ಫ್ರೆಂಡ್ಸ್. ನನಗೆ ಇಡ್ಲಿ ಹಿಟ್ಟು ರವೆ ಇಡ್ಲಿ ಮಾಡ್ತಾರೆ, ನನಗೆ ಅದು ಇಷ್ಟ ಆಗಲ್ಲ. ದೋಸೆ ಹಿಟ್ಟಲ್ಲಿ ಇಡ್ಲಿ ಮಾಡಿದ್ರೆ ಇಷ್ಟ ಆಗೋದು. ಅದಕ್ಕೆ ಇಡ್ಲಿ, ದೋಸೆ ಎಲ್ಲ ಆಲಿ ಮಣ್ಣು ಪಡ್ಡು ಎಲ್ಲ ಮಾಡ್ಕೋಬೋದು. ಮತ್ತು ಇದು ಫ್ರೆಂಡ್ಸ್ ರೌಂಡ್ ನೀರೊಟ್ಲು,
ಅದು 4 ರೆಸಿಪಿ ಮಾಡ್ಕೋಬೋದು ಒಂದು ಐಟಮಲ್ಲಿ. ತಲೆ ಫ್ರೆಂಡ್ಸ್, ತಲೆ. ಓಕೆ ಫ್ರೆಂಡ್ಸ್, ಈಗ ಹಣ್ಮೇಲೆ ಚೆನ್ನಾಗಿ ಬಂದೈತೆ, ನೀರು ಬಿಟ್ಕೊಂಡೈತೆ. ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಸರಿ ಹೋಗ್ತೈತೆ. ಅನ್ನನೂ ಗಂಜಿ ಮಾಡ್ಕೊಬಿಟ್ಟು ಈ ಥರ ಮಿಕ್ಸ್ ಮಾಡೋಕೆ ಹೋದ್ರೆ ಅದು ಪಲಾವ್ ಆಗಲ್ಲ, ಪಲಾವ್ ಪಾಯಸ ಆಗ್ಬಿಡ್ತೈತೆ. ಅದಕ್ಕೆ ಉದ್ರುದ್ರ ಆಗಿತ್ತು ಫ್ರೆಂಡ್ಸ್. ಈ ಸಲ ರೇಷನಕ್ಕೆ ಉದ್ರುದ್ರ ಎತ್ತು ಕೊಟ್ಟವ್ರೆ, ಅದಕ್ಕೆ ಅದನ್ನು ಪುಡಿ ಮಾಡಿ ಹಾಕ್ಕೊಂಡು ಮಧ್ಯಾಹ್ನ ಮಾಡಿದೆ ಫ್ರೆಂಡ್ಸ್. ಅನ್ನ ಏನು ತೊಂದರೆ ಇಲ್ಲ, ತಂಗ್ಳನ್ನೂ ಅಲ್ಲ, 1-2 ಅವರ್ 3 ಅವರ್ ಮುಂಚೆ ಮಾಡಿರೋದಷ್ಟೇ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅದು ಫ್ಲೇವರ್ ಹಿಡಿಬೇಕಲ್ಲ ಫ್ರೆಂಡ್ಸ್ ಅನ್ನಕ್ಕೂ. ಹಂಗಾಗಿ ಅನ್ನ ಏನಾದ್ರು ಜಾಸ್ತಿ ಮುಕ್ಬಿಟ್ರೆ ಹಿಂಗೆ ಮಾಡಿ ಫ್ರೆಂಡ್ಸ್, ಟೈಮ್ ಸೇವ್ ಆಗ್ತೈತೆ. ಅನ್ನ ಬೇಯ್ಕೊಳ್ಳೋ ಸೇವು, ಆಮೇಲೆ ತಟ್ಟೆ ಮುಚ್ಬಿಟ್ಟು ಬೇಯಿಸ್ಕೊಳ್ಳೋದು ಅಷ್ಟೇ, ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಮಸಾಲೆ ಎಲ್ಲ ಹಿಡಿಯೋ ತನಕ. ಆಮೇಲೆ ಕಾರ್ನ್ಫ್ಲವರ್ ನೀರು ಮಿಕ್ಸ್ ಮಾಡ್ಕೊಂಡೆ ಫ್ರೆಂಡ್ಸ್. ಇಲ್ಲಿ ಪೂರಿ ಮಾಡಿ ಕರ್ದಿರೋದು ಇದಾಗ್ಬಿಟ್ಟೈತಲ್ಲ ಎಣ್ಣೆ. ಎಲ್ಲ ವಿಡಿಯೋದಲ್ಲಿ ತೋರಿಸ್ತಾರಲ್ಲ ಕಾರ್ನ್ಫ್ಲವರ್ ಎಲ್ಲ ಗಲೀಜೆಲ್ಲ ಹೀರ್ಕೋತೈತೆ ಹಂಗೆ ಅಂತ. ಅದಕ್ಕೆ ನಾನು ಟ್ರೈ ಮಾಡಿದ್ರೆ ಜಪ್ಪಾಯಿ ಅಂದ್ರೆ ಜಗ್ತಾ ಇಲ್ಲ. ಅದಕ್ಕೆ ನಾನು ಚಪಾತಿ ಪೂರಿ ಮಾಡ್ಬೇಕಾದ್ರೆ ಹಿಟ್ಟು ಹಾಕ್ಕೊಂಡು ತಿಡ್ಕೊಳ್ಳಲ್ಲ, ಎಣ್ಣೆ ಹಾಕ್ಕೊಂಡೆ ತಿಡ್ಕೊಳ್ಳೋದು. ಈ ಥರ ಎಣ್ಣೆ ಗಲೀಜಾಗ್ಬಿಟ್ರೆ ನನಗೆ ಹಂಗೆ ಬೇಜಾರಾಗ್ಬಿಡ್ತೈತೆ ಫ್ರೆಂಡ್ಸ್. ನೋಡಿ ಎಲ್ಲ ಬಿಟ್ಕೊಬಿಡ್ತು. ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಕಲಸಿ ಹಾಕೋಬೇಕೇನೋ ಅಂದ್ಬಿಟ್ಟು ಇನ್ನೊಂದು ಸಲನೂ ಟ್ರೈ ಮಾಡಿದೆ ಕಾರ್ನ್ಫ್ಲವರಲ್ಲಿ, ಮತ್ತೇನೂ ಬಂದಿಲ್ಲ. ಏನೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅದಕ್ಕೇನೆ ಮಶ್ರೂಮ್ ಕಬಾಬ್ ಮಾಡೋಣ ಅಂತ ಕಲಸಿಟ್ಟಿದ್ನಲ್ಲ ಫ್ರೆಂಡ್ಸ್, ಒಂದು ಅರ್ಧ ಮುಕ್ಕಾಲು ಗಂಟೆ ಆಗಿತ್ತು. ಅದನ್ನೇ ಎಣ್ಣೆಗೆ ಬಿಟ್ಕೊಂಡೆ. ಯಾಕೋ ಇವತ್ತು ಗ್ರಹಗತಿನೇ ಸರಿ ಇಲ್ಲ. ಅದೂ ಎಲ್ಲ ಮಸಾಲೆ ಬಿಟ್ಕೊಂಡು ಸೈಡಿಗೆ ಬತ್ತೈತೆ. ಏನಾಯಿತು ಏನು ಕತೆ ಒಂದು ಅರ್ಥ ಆಗ್ತಿಲ್ಲ. ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಹಾಕ್ಬೇಕಾರೆ ನಾನು ಆ ಥರದಲ್ಲಿ ಹಂಗೆ ಹಾಕ್ಬಿಟ್ಟೆ, ಬೇಗ ಅಡುಗೆ ಆಗಲಿ ಅಂದ್ಬಿಟ್ಟು. ಫೈನಲಾಗಿ ಹಿಂಗಾಯಿತು ಫ್ರೆಂಡ್ಸ್ ಇವತ್ತು ಅವಾಂತರ. ಈಗ ಶಿವಪುರ ತನಕ ಕಾಯ್ಕೊಂಡು ಕುತ್ಕೊಂಡ್ರೆ ಸುಸ್ತಾಗ್ಬಿಡ್ತೈತೆ, ಹೊಟ್ಟೆ ತುಂಬ ಊಟ ಮಾಡಬೇಕು. ಅದಕ್ಕೆ ನಾನೇ ಫಸ್ಟ್ ತಿಂತೀನಿ ಫ್ರೆಂಡ್ಸ್. ನಮ್ಮ ಬಿರಿಯಾನಿ ಕಬಾಬು ಟೇಸ್ಟ್ ಹೆಂಗೈತೆ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡೋಕೆ ಹಿಂಗೆ ವಿಕಾರವಾಗೈತೆ, ಟೇಸ್ಟು ಚೆನ್ನಾಗಿರ್ತೈತೆ ಅಂತ ನಾನು ಅನ್ಕೋತಿದ್ದೀನಿ ಫ್ರೆಂಡ್ಸ್. ಮಶ್ರೂಮ್ ಕಬಾಬು ಅಲ್ಲ, ಇದು ಎಣ್ಣೆ ಕಬಾಬು. ನಾನು ಶಿವ ಬರೋಷ್ಟ್ರಲ್ಲಿ ಚೆನ್ನಾಗಿ ಜಮಾಯಿಸ್ಬಿಡೋಣ ಅಂತ ಹಾಕ್ಕೊಂಡ್ರೆ ಬಂದೇ ಬಿಡ್ತು. ಏನಂದರೆ ಕೇಬಲ್ಲು ಕರೆಂಟು ಎಲ್ಲ ಹೋಗ್ಬಿಟ್ಟಿತ್ತಲ್ಲ ಫ್ರೆಂಡ್ಸ್ ಒಂದು ವಾರದಿಂದ. ಅದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಅವಣ್ಣಂದ್ರು ಆಚೆ ಎಲ್ಲ ರೆಡಿ ಮಾಡ್ತಾಯಿದ್ರು ವೈರ್ಗಳನ್ನ, ಅದೆಲ್ಲ ವೈರೇ ಚೇಂಜ್ ಮಾಡಿದ್ರು. ಕೇಬಲ್ಲು ಎಲ್ಲ ಡ್ಯಾಮೇಜ್ ಆಗಿಬಿಟ್ಟೈತೆ ಅಂದ್ಬಿಟ್ಟು. ಬಿರಿಯಾನಿ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್. ಸೇಮ್ ಚಿಕನ್ ಬಿರಿಯಾನಿ ತಿಂದಂಗೆ ಫೀಲ್ ಆಯಿತು ನನಗಂತೂ. ಕಬಾಬು ಅಷ್ಟೇ, ನೋಡೋಕೆ ಹಂಗೆ ಕಾಣಿಸ್ತಾ, ರುಚಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಶಿವನು ಕರಿತಾ ಇದೆ ಬಾಬಾ ಅಂತ. ಅವ್ರು ಆಚೆ ಇದ್ರು, ಅಣ್ಣಂದ್ರು ಇರು ಅವರು ರೆಡಿ ಮಾಡಿಬಿಡ್ಲಿ ಹೋಗೋ ಅಡುಗೆ ಮನೇಲಿ ತಿನ್ನೋಗು, ಇಲ್ಲಿ ಬರಬೇಡ ಅಂತು. ಅದಕ್ಕೆ ಅಡುಗೆ ಮನೆಗೆ ಓಡೋಗ್ಬಿಟ್ಟೆ. ಈಗ ಅಣ್ಣಂದ್ರು ಬರ್ತಾರೆ ಫ್ರೆಂಡ್ಸ್, ನಮಗೂ ಸ್ವಲ್ಪ ಕೊಡ್ರಿ ಅಂತ ಕೇಳ್ಬಿಡ್ತಾರೆ. ಅದಕ್ಕೆ ಅಡುಗೆ ಮನೆಗೆ ಶಿಫ್ಟ್ ಆಗಿಬಿಟ್ಟೆ. ಕದ್ದು ಮುಚ್ಚಿ ತಿನ್ನಬೇಕು. ಇದ್ರದ್ದೊಂದು ದೊಡ್ಡ ಸ್ಟೋರಿನೇ ಐತೆ ಫ್ರೆಂಡ್ಸ್, ಆಮೇಲೆ ಹೇಳ್ತೀನಿ. ಅದೇನು ಸ್ಟೋರಿ ಅಂದರೆ ಫ್ರೆಂಡ್ಸ್, ಶಿವವ್ರ ಮನೆಗೆ ಒಂದು 4 ವರ್ಷದಿಂದ ಊರ ಹಬ್ಬಕ್ಕೆ ಹೋಗಿದ್ದೆ. ನಾನ್ ವೆಜ್ ಮಾಡಿದ್ದೆ ಅವತ್ತು ನಾನೇನೆ. ಎಲ್ಲ ಮಾಡಿ ಮುಗಿಸಿ ಕೂತ್ಕೊಂಡು ತಿಂತಾ ಇದೆ. ಅಷ್ಟರಲ್ಲಿ ಶಿವವ್ರ ರಿಲೇಷನ್ನೇ ಒಂದು ಅಜ್ಜಿ ಬಂದರು. ಅವರು ಅಂತ ಗೊತ್ತಿಲ್ಲ ನನಗೆ, ಯಾರೋ ಗಂಡಸ್ರೇನೋ ಬರ್ತಾವ್ರೆ ಅಲ್ಲ ಅಂದ್ಬಿಟ್ಟು ಚಪ್ಪಲಿ ಸೌಂಡ್ ಕೇಳಿಸ್ಕೊಂಡು ನಾನು ಒಳಗಡೆ ಓಡೋಗ್ಬಿಟ್ಟೆ. ಆ ಅಜ್ಜಿ ಏನಂತ ಅರ್ಥ ಮಾಡ್ಕೊಂಡ್ರು ಅಂದರೆ, ನಾವು ಇವ್ರ ಮನೆಗೆ ಊಟಕ್ಕೆ ಬಂದಿದ್ದೀವಿ, ಆ ಊಟ ತಟ್ಟೆ ಎತ್ಕೊಂಡು ಒಳಗಡೆ ಓಡೋಗ್ಬಿಟ್ಲಲ್ಲ ಅಂತ ಅವ್ರು ಹಂಗೆ ಅರ್ಥ ಮಾಡ್ಕೊಂಡ್ರು. ನನಗೆ ಒಂದು ಇದು ಫ್ರೆಂಡ್ಸ್, ಏನಂದರೆ ಯಾರ ಮುಂದೆ ಆದರೂ ಊಟ ತಿನ್ಬೇಕಂದ್ರೆ ನಾನು ನಾಚ್ಕೋತಾ ಇದ್ದೆ. ಅದಕ್ಕೂ ಮುಂಚೆ ಅವತ್ತು ಆ ಅಜ್ಜಿ ಹಂಗೆ ಅಂದ ಮೇಲೆ ನಾನು ಆವತ್ತಿಂದ ನಾಚಿಕೆ ಬಿಟ್ಟೆ. ಯಾರೇ ಬಂದರೂ ಊಟ ಮಾಡ್ತಾ ಇರಬೇಕು, ಗಂಡಸ್ರಾದ್ರೇನು ಹೆಂಗಸ್ರಾದ್ರೇನು ಅಂತ. ಅಷ್ಟಕ್ಕೂ ನಾಚ್ಕೊಂಡು ಒಳಗಡೆ ಹೋಗ್ಬಿಟ್ರೆ ಅವ್ರು ನಮ್ಮ ಮನೆಗೆ ಊಟಕ್ಕೆ ಬಂದವ್ರೆ ಅಂದ್ಬಿಟ್ಟು ನಾಚ್ಕೊಂಡು ಹೋಗೋದು ಅಂತ ಒಂದು ಅರ್ಥ ಐತೆ ಅನ್ನೋದೇ ಗೊತ್ತಿಲ್ಲ. ಅವತ್ತಿಂದ ಅದೇ ನೆನ್ಸ್ಕೊಂಡು ಇನ್ನೂ ಕೊರಗ್ತಾ ಇದ್ದೀನಿ ನಾನು, ಹಿಂಗೆ ಅಂದ್ಬಿಟ್ರಲ್ಲ ನನಗೆ ಅಂತ. ನಾನು ಅರ್ಧ ಗಂಟೆ ಕೂತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟು ಬಂದ್ರು ಇವ್ರ ದಿನ ಕೆಲಸ ಮುಗ್ದಿಲ್ಲ. ಅವಣ್ಣ ಅಂದರು ಸೀಟ್ ಮೇಲಿದ್ರು, ಆಚೆ ಒಬ್ಬರು ಅಣ್ಣ ಇದ್ರು, ಶಿವ ಇಲ್ಲಿ ಒಳಗೆ ಎಲ್ಲ ಬಿಚ್ಚಿ ಫೈನಲಿ ಹೊಸ ಕೇಬಲ್ಲೇ ಬಂತು ಫ್ರೆಂಡ್ಸ್. ನಮ್ಮ ಮನೆ ಹತ್ರ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು, ಕರೆಂಟ್ದಾಗಲಿ ಕೇಬಲ್ ಆಗಲಿ. 15 ದಿನ ಆಯಿತು ಟಿ ವಿ ನೋಡಿ. ನಾನೇನು ಟಿ ವಿಗೆ ಅಷ್ಟೊಂದು ಅಡಿಕ್ಟ್ ಅಲ್ಲ, ಆದರೂ ಮನೇಲಿ ಟಿ ವಿ ಆನಲ್ಲೇ ಇರಬೇಕು. ಅದೊಂಥರ ಹುಚ್ಚು ಫ್ರೆಂಡ್ಸ್ ನನಗೆ. ಇಲ್ಲಾಂದರೆ ಏನೋ ಒಂಥರ ಕಳ್ಕೊಂಡಂಗೆ, ಇಲ್ಲಾಂದರೆ ಜಾಸ್ತಿ ಮೊಬೈಲ್ ನೋಡಿ ತಲೆನೋವು ಬರ್ಸ್ಕೊಳ್ಳೋದು, ಈ ಥರ ಇರ್ತೈತೆ ನನ್ನ ಪರಿಸ್ಥಿತಿ. ಬಿರಿಯಾನಿ ಥರನೇ ಟೇಸ್ಟ್ ಐತೆ, ಇದೇ ತಿನ್ಬೇಕು ನೀನೀಗ. ಬಾ ಆಚೆ, ಸ್ವಲ್ಪ ಬಿಸಿ ಐತೆ, ಆರಿಸ್ಕೊಂಡು ತಿಂತಾನೆ. ಇಷ್ಟ ಆಗೈತೆ ಅವನಿಗೆ, ಸ್ಮೆಲ್ ನೋಡ್ತಾ ಅವನೇ. ಬಿರಿಯಾನಿ ಥರ ಇದೆ, ಲೆಗ್ ಪೀಸ್ ಕಾಣಿಸ್ತಿಲ್ಲ. ಲೆಗ್ ಪೀಸ್ ಇಲ್ಲ ಟಾಮ್, ಅದರೊಳಗೆ ಮಿಕ್ಸ್ ಆಗ್ಬಿಟ್ಟೈತೆ. ತಿನ್ನೋಗ್ಲಾ ಹಾಕ್ಬಿಟ್ಟು ಕೆಲಸ ಮಾಡೋಣ ಅಂತ ಬಂದ್ರೆ ಅಡುಗೆ ಮನೇಲಿ ಹಿಂದೆನೆ ಬಂದವನಲ್ಲ, ಅದೇನೆ ತಿನ್ನೋಗು. ನಡಿ, ಭಯನಾ? ನಡಿ ನಿಂತ್ಕೊಂತೀನಲ್ಲಿ, ತಿನ್ನು. ಒಂದು ತಿಂದು ಖಾಲಿ ಮಾಡೋ ತನಕ ನೋಡ್ಕೊಂಡು ನಿಂತ್ಕೋಬೇಕೇನೋ. ಅವನಿಗೆ ಹಾಲು ಇಟ್ಟಿದೆ ಫ್ರೆಂಡ್ಸ್, ಹೆಂಗೋ ಬಿರಿಯಾನಿ ತಿಂತವನಲ್ಲ, ಅದಕ್ಕೆ ಹಾಲು ಕಾಯಿಸಿಟ್ಟನ. ನಾಳೆ ಅವನಿಗೆ ಆಗ್ತೈತಿ, ಇಲ್ಲ ಟೀ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ಬರೀ ಹಾಲು, ಮೊಟ್ಟೆ, ಚಿಕನ್ನು ಈ ಥರ ತಿಂತಾ ಇರೋದು ಫ್ರೆಂಡ್ಸ್. ಇತ್ತೀಚೆಗೆ ಬಾಯಿ ಕೆಟ್ಟೋಗ್ಬಿಟ್ಟೈತೆ ಅವನಿಗೆ ನಾನ್ ವೆಜ್ ಇಲ್ಲದೆ. ಅನ್ನ ರಸ ಪುಳಿಯೋಗರೆ 2 ತಿಂತವನು ಮೊನ್ನೆ. ನನಗೆ ಶಾಕ್ ಆಗೋಯ್ತು. ಹಿಂಗೆ ತಿಂದರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಹಾಲಿಲ್ಲ ಅದಿರೋ ಟೈಮಲ್ಲಿ ಕೆಲವೊಂದ್ಸಲ ಹಾಲು ಸಿಗಲ್ಲ ಇಲ್ಲ ಅಂಗಡಿಗಳಲ್ಲಿ, ಅವಾಗ ಕಷ್ಟ ಆಗ್ತೈತೆ, ಹಸ್ಕೊಂಡಿರ್ತಾನಲ್ಲಪ್ಪ ಅಂದ್ಬಿಟ್ಟು. ಚಿಕ್ಕ ಮಗುವಿಂದ ಅಭ್ಯಾಸ ಆಗಲಿಲ್ಲ, ಈಗ ಅಭ್ಯಾಸ ಆಗ್ತವನ್ನೆಲ್ಲ. ಶಿವ ಹೋಯ್ತು, ಇನ್ನೂ ರೆಡಿ ಮಾಡ್ತಾವ್ರೆ, ಲೇಟ್ ಆಗ್ಬೋದೇನೋ ಗೊತ್ತಿಲ್ಲ. ಮನೇಲಿ ಬಂದೈತೆ ಕೇಬಲ್ಲು, ಅಲ್ಲಿ ಏನೋ ಕಮ್ಮದಲ್ಲೇನೋ ರೆಡಿ ಮಾಡ್ತಾ ಇರ್ಬೇಕು, ಗೊತ್ತಿಲ್ಲ ಫ್ರೆಂಡ್ಸ್ ಏನು ಮಾಡ್ತಾರೋ ಏನು ಕತ್ತಿನೋ.
ಶಿವ ಅವ್ರು ಅಲ್ಲೆಲ್ಲೋ ಮನೆ ಮೇಲೆ ರೆಡಿ ಮಾಡ್ತಾವ್ರೆ ಫ್ರೆಂಡ್ಸ್, ಇನ್ನೂ ಬಂದಿಲ್ಲ, 10 ಗಂಟೆ ಆಯಿತು.